ಇನ್ನು ಹೈಕಮಾಂಡ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಅಂದ್ರೆ ಏನೇನು ಆಗ್ತಿದೆ ಸದ್ಯಕ್ಕೆ ಅವ್ರು ಮಾಡ್ತಿರುವಂತ ಆರೋಪಗಳು ಅವರ ನಡೆಯ ವಿಚಾರವಾಗಿ ಶಿಸ್ತು ಸಮಿತಿ ಮುಂದೆ ಇಂದು ಯತ್ನಾಳ್ ಹಾಜರಾಗ್ತಾರೆ. ಪಕ್ಷ ವಿರೋಧಿ ಚಟುವಟಿಕೆ ನೋಟಿಸ್ಗೆ ಉತ್ತರವನ್ನು ನೀಡಲಿದ್ದಾರೆ ಯತ್ನಾಳ್. ಶುಕಾಸ್ ನೋಟಿಸ್ಗೆ ಉತ್ತರ ಬರುತ್ತೆ ಯತ್ನಾಳ್ ಅವರ ಕಡೆಯಿಂದ. ಯಾಕಂದ್ರೆ ಯತ್ನಾಳ್ ಕೂಡ ಹೇಳ್ತಾ ಇದ್ರು ಏನೇ ಕ್ರಮ ಕೈಗೊಳ್ಳಿ, ಉಗ್ರ ಕ್ರಮ ಆದ್ರೂ ಕೂಡ ನಾನು ಫೇಸ್ ಮಾಡ್ತೀನಿ ಅಂತ. ಓಂ ಪಾಠಕ್ ಅವರ ಮುಂದೆ ಹಾಜರಾಗ್ತಾರೆ ಶಿಸ್ತು ಸಮಿತಿಯ ಅಧ್ಯಕ್ಷರು. ಬೆಳಗ್ಗೆ 11ಕ್ಕೆ ಓಂ ಪಾಠಕ್ ಅವರ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಇಂಥದ್ದಕ್ಕೆಲ್ಲ ಜಗ್ಗುವಂಥ ಮನುಷ್ಯ ಅಲ್ಲ ಯತ್ನಾಳ್. ಅವ್ರದೇ ಆದಂಥ ಒಂದಷ್ಟು ಉತ್ತರಗಳು ಇದ್ದೇ ಇರುತ್ತೆ. ಆದರೆ ಪಕ್ಷದ ಒಂದಷ್ಟು ಒಳ ವಿಚಾರಗಳನ್ನು ಖಂಡಿತ ಇವತ್ತು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಅವರಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ, ಯಾಕೆ ರೆಬೆಲ್ ಆಗಿದ್ದಾರೆ ಅಂತ. ಸೊ ಶೋಕಾಸ್ ನೋಟಿಸ್ಗೆ ಇವತ್ತು ಉತ್ತರ ಕೊಡಬೇಕಾಗುತ್ತೆ ಯತ್ನಾಳ್. ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷದೊಳಗಿದ್ದೇ ಪಕ್ಷಕ್ಕೆ ಮುಜುಗರ ಆಗುವಂಥ ಸ್ಟೇಟ್ಮೆಂಟ್ಗಳು, ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಕೊಡ್ತಿರುವಂಥ ಸ್ಟೇಟ್ಮೆಂಟ್, ಇದೆಲ್ಲವೂ ಕೂಡ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಿದೆ ಅಂತ. ಎಷ್ಟು ಮಟ್ಟಿಗೆ ಅಂತಂದರೆ ಏನು ವಿಜೇಂದ್ರ ಅವರು ಇದ್ದಂಥ ಸಭೆಯಲ್ಲೇ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಯಾಕೆ ನೀವು ಸುಮ್ಮನೆ ಇದ್ದೀರಾ, ಯಾಕೆ ಅವ್ರ ಮುಂದೆ ಆಮೇಲೆ ಕ್ರಮ ಆಗ್ತಿಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಅಂತ ಒಂದಷ್ಟು ಕಾರ್ಯಕರ್ತರು, ಅಂದರೆ ವಿಜೇಂದ್ರ ಬೆಂಬಲಿಗರು ಇರ್ಬೋದು, ಜೊತೆಗೆ ಒಂದಷ್ಟು ಮಂದಿ BJPಯ ಮೂಲದಿಂದ ಅಂದರೆ ಅವರ ಉಚ್ಚಾಟನೆಯನ್ನು ಬಯಸ್ತಿರುವಂಥ ಒಂದಷ್ಟು ಕಾರ್ಯಕರ್ತರು. ಆದರೆ ಮತ್ತೊಂದು ಗುಂಪು ಯತ್ನಾಳ್ ಅವರ ಪರವಾಗಿದೆ ಕಾರ್ಯಕರ್ತರಲ್ಲೇ. ಅವ್ರು ಹೇಳ್ತಿರುವಂಥದ್ದು ಸರಿ ಇದೆ, ಅವರ ನೇರ ನುಡಿ ಏನಿದೆ ಅದು ಕೆಲವರಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಒಂದು ಬಣ ಹೇಳ್ತಾ ಇದೆ. ಸೊ ಇದು ಈಗ ಸದ್ಯಕ್ಕೆ ಹೈಕಮಾಂಡ್ನ ನೋಟಿಸ್ಗೆ ಶಿಸ್ತು ಸಮಿತಿಯ ಮುಂದೆ ಈಗ ಹಾಜರಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಓಂ ಪಾಠಕ್ ಅವರ ಮುಂದೆ ವಿಚಾರವನ್ನು ತಿಳಿಸಬೇಕಾಗುತ್ತೆ. ಅವರ ಆರೋಪಗಳೇನು, ಯಾಕೆ ಇಂಥ ನಡೆ ಅವ್ರದ್ದು, ಇನ್ನು ರಾಜ್ಯದಲ್ಲಿ ಆಗ್ತಿರುವಂಥ BJPಯ ಚಟುವಟಿಕೆಗಳು ಅಥವಾ ಈ ಬಾರಿ ಬೈ ಎಲೆಕ್ಷನನ್ನು ಫೇಸ್ ಮಾಡಿದಂಥ ರೀತಿ, ಇದರ ಬಗ್ಗೆ ಕೂಡ ಯತ್ನಾಳ್ ಅವರಿಗೆ ತಕರಾರಿದೆ.